ನಮಸ್ತೆ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ ಭಾರತದ ಮಣ್ಣುಗಳನ್ನು 8 ರೀತಿಯಾಗಿ ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಅಂತ ನೋಡಿದಾಗ ಈ ವರ್ಗೀಕರಣವನ್ನು ICAR ಅವರು ಮಾಡುತ್ತಾರೆ, ಅಥವಾ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಥವಾ ಭಾರತದ ಕೃಷಿ ಸಂಶೋಧನಾ ಮಂಡಳಿಯವರು ಮಾಡ್ತಾರೆ. ನಿಮಗೆ ಸಾಮಾನ್ಯವಾಗಿ ಪ್ರಶ್ನೆಗಳಲ್ಲಿ ನೋಡ್ತಾ ಇರ್ತೀರಾ, ಈ ಕೆಳಕಂಡ ಯಾವ ಮಣ್ಣು ಅತಿ ಹೆಚ್ಚು ತೇವಾಂಶವನ್ನು ಹಿಡಿದುಕೊಳ್ಳುತ್ತದೆ ಅಂತ ಕೇಳ್ತೀರಾ. ಆ ಆಪ್ಷನ್ಸಲ್ಲಿ ಒಂದು ಸಾರಿ ಕಪ್ಪು ಮಣ್ಣು, ನಂತರ ಜೇಡಿ ಮಣ್ಣು, ನಂತರ ಮೆಕ್ಕಲು ಮಣ್ಣು, ಅದೇ ರೀತಿ ಜಂಬೆಟ್ಟಿಗೆ ಮಣ್ಣು. ಸಾಮಾನ್ಯವಾಗಿ ನೀವು ಉತ್ತರವನ್ನು ಯಾವ್ದು ಹಾಕ್ತೀರಾ? ಕಪ್ಪು ಮಣ್ಣು. ಅದು ತಪ್ಪಾಗುತ್ತದೆ. ಯಾಕೆ ಅಂತ ಕೇಳಿದಾಗ ಪ್ರಶ್ನೆಯಲ್ಲಿ ಜೇಡಿ ಮಣ್ಣನ್ನು ಕೂಡ ಉದಾಹರಣೆಯಾಗಿ ಕೊಟ್ಟಿದ್ದಾನೆ, ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾನೆ, ಅಂದ್ರೆ ಆನ್ಸರ್ ವಿಲ್ ಬಿ ಜೇಡಿ ಮಣ್ಣು. ಯಾಕೆ ಅಂತ ನೋಡಿದಾಗ, ಸರ್ ಕಪ್ಪು ಮಣ್ಣಿನಗೆ ತೇವಾಂಶ ಹಿಡಿದುಕೊಳ್ಳುವಂಥ ಸಾಮರ್ಥ್ಯ ಬಂದಿರುವುದಕ್ಕೆ ಮೂಲ ಕಾರಣವೇ ಕಪ್ಪು ಮಣ್ಣಿನಲ್ಲಿ ಜೇಡಿ ಮಣ್ಣಿನ ಕಣಗಳು ಕಂಡುಬರುತ್ತವೆ. ಬಿಕಾಸ್ ಆಫ್ ದೀಸ್ ಕ್ಲೇ ಪಾರ್ಟಿಕಲ್ಸ್ ಹಿಯರ್ ಬ್ಲ್ಯಾಕ್ ಸಾಯಿಲ್ ಅಬ್ಸರ್ವ್ಸ್ ಮೋರ್ ವಾಟರ್. ಹಾಗಾದರೆ ಪ್ರಶ್ನೆಯಲ್ಲಿ ಎರಡೂ ಆಪ್ಷನ್ಸ್ ಅನ್ನು ಕೊಟ್ಟಿದ್ರೆ ಅಂದ್ರೆ ಆನ್ಸರ್ ಜೇಡಿ ಮಣ್ಣಾಗುತ್ತದೆ. ಹಾಗಾದರೆ ಜೇಡಿ ಮಣ್ಣು ಆಪ್ಷನ್ ಅಲ್ಲಿ ಇಲ್ಲ ಅಂತಂದ್ರೆ ಬ್ಲ್ಯಾಕ್ ಸಾಯಿಲ್ ವಿಲ್ ಬಿ ದ ಆನ್ಸರ್. ಧನ್ಯವಾದಗಳು.